ಎತ್ತಿನಹೊಳೆ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತದೆ? ಇವತ್ತು ಇರ್ತಕ್ಕಂಥ ರೈತರು ಒಂದಷ್ಟು ಜನ ಟೊಮೆಟೊ ಬೆಳಿತೀರಿ, ಇನ್ನೊಂದಷ್ಟು ಜನ ಮಾವು ಬೆಳೆಗಾರರಿದ್ದೀರಿ. ಇತ್ತೀಚೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ. ಮಾವು ಬೆಳೆದಿರ್ತಕ್ಕಂಥ ರೈತರು, ಆ ರೈತ ಬೆಳೆದಿರ್ತಕ್ಕಂಥ ಮಾವಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದಿಂದ ಆ ಮಾವನ್ನ ಬೀದಿಲಿ ಚೆಲ್ದಿದ್ದೀರಿ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಮಾಡಿದ್ರು, ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರ ಬರೀತಾರೆ. ದೇವೇಗೌಡರು ಸಾಹೇಬರು ನನಗೆ ಫೋನ್ ಮಾಡಿದ್ರು. ನಾನು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ವೀಕ್ಷಿಸ್ತಾ ಇದ್ದೀನಿ ಕಣಪ್ಪ, ನಮ್ಮ ಕಾರ್ಯಕರ್ತರುಗಳು ಚಿನ್ನಂತ ಕಾರ್ಯಕರ್ತರು ಕಣಯ್ಯ, ಅವ್ರನ್ನ ಉಳಿಸ್ಕೋಬೇಕು ಕಣೋ ನೀನು ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇದ್ರು. ನಾನು ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ. ಮೊನ್ನೆ ರಾಯಚೂರು ದೇವದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಬ್ರು ಹೆಲಿಕಾಪ್ಟರ್ ಅಲ್ಲಿ ಬರ್ಬೇಕಾದ್ರೆ ಅವರೊಂದು ಮಾತನ್ನ ಹೇಳಿದ್ರು, ಬಹಳ ಭಾವನಾತ್ಮಕವಾಗಿ ಆ ಮಾತನ್ನ ಹಂಚ್ಕೊಂಡ್ರು. ಅವರೊಂದು ಮಾತನ್ನ ಹೇಳ್ತಾರೆ, ಜನತಾದಳ ಪಕ್ಷವನ್ನ ಮುಂದಿನ 3 ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನೀನು ಪರಸ್ಪರ ಪ್ರೀತಿಯಿಂದ ಹೆಜ್ಜೆಯನ್ನ ಹಾಕ್ತಾ, ಇವತ್ತು ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ, ಕಾರ್ಯಕರ್ತರಿಗೆ ಮೀಸಲಾಗಿರ್ತಕ್ಕಂಥ ಪಕ್ಷ, ಇವತ್ತು ಕಾರ್ಯಕರ್ತರ ಮೂಲಕ ಮುಂದಿನ ದಿನಗಳಲ್ಲಿ 3 ವರ್ಷ ನಾವು ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷದ ಶಾಸಕರನ್ನ ಪ್ರದೇಶದಿಂದ ಏನು ಕೊಳಚೆ ನೀರು ಹರಿದು ಬರ್ತದೆ, ಅದನ್ನ ಇವತ್ತು ನಮ್ಮ ಇಲ್ಲಿ ಸ್ವಾಭಿಮಾನಿ ರೈತರುಗಳು ಅವರ ಕೃಷಿ ಚಟುವಟಿಕೆಗಳಲ್ಲಿ ತರಕಾರಿ ಬೆಳೀತಕ್ಕಂಥದಕ್ಕೆ, ಹಣ್ಣನ್ನ ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ಬಳಸ್ತಾ ಇದ್ದೀರಿ. ಅದು ಎಂತದ 2ನೇ ಹಂತದ ಶುದ್ಧೀಕರಣ ಮಾಡ್ಬಿಟ್ಟಿದೀವಿ, ಈಗ 3ನೇ ಹಂತದ ಶುದ್ಧೀಕರಣ ಮಾಡ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ನನ್ನ ಪ್ರಕಾರ ಇಡೀ ವಿಶ್ವದಲ್ಲೇ, ಭಾರತ ದೇಶ ಬಿಟ್ಬಿಡಿ, ಇಡೀ ವಿಶ್ವದಲ್ಲೇ ಕೊಳಚೆ ನೀರನ್ನ ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಕೂಡ ಅದು ಇಲ್ಲಿವರೆಗೂ ಅದನ್ನ ಕಾಣ್ಲಿಕ್ಕೆ ಸಾಧ್ಯವೇ ಆಗಿಲ್ಲ. ಅದು ಎಲ್ಲಿಂದ 3ನೇ ಹಂತದ ಶುದ್ಧೀಕರಣ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಮತ್ತೊಂದ್ ಕಡೆ ಕೃಷ್ಣಾರೆಡ್ಡಿ ಸಾಹೇಬ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆದಂತದ್ದು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ. ಆ ಎತ್ತಿನ ಯೋಜನೆ 12,000 ಕೋಟಿಗೆ ಹಣಕಾಸನ್ನು ಹೊಂದಿಸಬೇಕು, 55,000 ಕೋಟಿ ಬೇಕು. ಏನ್ 55,000 ಕೋಟಿ? ನಮ್ಮ ರಾಜ್ಯದಲ್ಲಿ ಸಂಪತ್ತು ಭರಿತವಾದಂತ ನಾಡು ನಮ್ಮ ರಾಜ್ಯ. ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂತ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನ ತುಂಬಿಸಿದ್ದೀರಿ. ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂತವ್ರು? ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸ್ವರ್ಗೋಗಿದೆ. ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು, ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನ ಗಳಿಸ್ಕೊಳ್ತಕ್ಕಂಥದ್ದು. ಒಂದ್ ಕಡೆ ಅದೆಂತದೋ 2,000 ರೂಪಾಯಿ ಕೊಡ್ತೀನಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಆ ವಸತಿ ಯೋಜನೆ ಅಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಗಬೇಕು ಅಂತ 20-25,000 ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕಂಥದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ. ಈ ರೀತಿ ನಡೆಸ್ಕೊಳ್ತವ್ರೆ. ಯಾಕೋ ವೆಂಕಟೇಶ್ವರಣ್ಣನ ಟೈಮ್. ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದು ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು. ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ, ಮಾತು ಕೊಟ್ಟಂಥವ್ರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ.
ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು. ಇವತ್ತು ಜನ ಬೇಸತ್ತೋಗಿದ್ದಾರೆ. ಅವರೇ ಹೇಳಿದಂಥ ತಿಂಗಳ ಕೊಡ್ತೀವಿ ಅಂತ. ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ. ಯಾವಾಗ ಆಗುತ್ತೋ ಅವಾಗ ಆಗ್ತೀವಿ ಅಂದರು. ಯಾವಾಗ ಆಗುತ್ತೋ ಅಂದರೆ ಯಾವಾಗ MP ಚುನಾವಣೆ ಬರಬೇಕು, ಮುಂದೆ ಇದು ನಮ್ಮ ಉಪಚುನಾವಣೆ ಆಯಿತು, ಮುಂದೆ ZPTP ಚುನಾವಣೆ ಬರಬೇಕು. ನಿಮಗೆ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮಾರಿಸಿ ಒಂದ್ಸಲಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ? 5 ವರ್ಷ ಪಾಪ ಜನ ಏನು ಮಾಡ್ಲಿಕ್ಕಾಯ್ತದೆ? ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ಉದ್ದಟತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ. ಇದು ಭಾಳ ದಿನ ನಡಿಲಿಕ್ಕಿಲ್ಲ. ಜನ ಇವತ್ತು ಬುದ್ಧಿವಂತರಾಗವ್ರೆ. ಜನ ತೂಚಿ ಅಂತ ತುಗಿತಾವ್ರೆ. ಸ್ವಪಕ್ಷೀಯರು, ನಾನು ನಿನ್ನೆನೂ ಹೇಳಿದ್ದೇನೆ, ಮೊನ್ನೆನೂ ಹೇಳಿದ್ದೇನೆ, ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ ಇದು ಬಹಳ ದಿನ ನಡೆಯಲ್ಲ. ರಾಜ್ಯದಲ್ಲಿ CM ಬದಲಾವಣೆ